ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಕೂಡ ದೇವರು ನಿಮ್ಮೆಲ್ಲರ ಸಂಗಡ ಮಾತನಾಡುವ ದೇವರಾಗಿದ್ದಾರೆ. ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 5-6 ವಾಕ್ಯಗಳು. ಸ್ಯಾಮ್ಸ್ ಚಾಪ್ಟರ್ 37 ವರ್ಸ್ 5 and 6. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು. ಆತನೇ ಅದನ್ನು ಸಾಗಿಸುವನು. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಹಲ್ಲೆಲೂಯ, ಆಮೆನ್. ನೋಡಿ, ಈ 2 ವಾಕ್ಯದಲ್ಲಿ ದೇವರು ಹೇಳುವ ಕಾರ್ಯ, ಇವತ್ತು ನಿಮ್ಮನ್ನು ನನ್ನನ್ನು ನೋಡಿ ದೇವರು ಆಲೋಚನೆಯಾಗಿ ಹೇಳುವ ಕಾರ್ಯ ಏನು? ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಆತನ ಮೇಲೆ, ದೇವರ ಮೇಲೆ ವಹಿಸಿಬಿಡು. ದೇವರು ನಿಮ್ಮನ್ನು ನೇರವಾಗಿ ನೋಡಿ ಹೇಳುತ್ತಾ ಇದ್ದಾನೆ, ನಿನ್ನ ಭೂಯಾತ್ರೆ, ಈ ಭೂಮಿಯಲ್ಲಿ ನೀನು ವಾಸವಾಗಿರುವಾಗ, ಜೀವಿಸುವಾಗ, ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ಚಿಂತೆ ಭಾರವನ್ನು ಆತನ ಮೇಲೆ ವಹಿಸಿಬಿಡು, ನನ್ನ ಮೇಲೆ ವಹಿಸಿಬಿಡು. ನಾನು ಅದನ್ನು, ನಿನ್ನ ಜೀವನವನ್ನು ನಾನು ಸಾಗಿಸುವೆನು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯ. 2ನೇಯದಾಗಿ ದೇವರು ಹೇಳುವ ಕಾರ್ಯ ಏನು? ನಾನು ನಿನ್ನ ನೀತಿಯನ್ನು ಬೆಳಕಿನಂತೆಯೂ ನಿನ್ನ ತೇಜಸ್ಸನ್ನು ಮಧ್ಯಾಹ್ನದ ಬೆಳಕಿನಂತೆಯೂ ನಾನು ಅದನ್ನು ಪ್ರಕಾಶಿಸುವೆನು ಎಂಬುದಾಗಿ, ಬೆಳಗಿಸುವೆನು ಅಂದರೆ ಅದನ್ನು ಪ್ರಕಟ ಮಾಡುವೆನು. ಅದನ್ನು ಜನರು ನೋಡುವಂತೆ, ಈ ಜಗತ್ತು ನೋಡುವಂತೆ, ನಿನ್ನ ವಿರೋಧಿಗಳು, ನಿನ್ನನ್ನು ಹಗೆಗಾರರು ನೋಡುವಂತೆ ನಾನು ನಿನ್ನ ನೀತಿಯನ್ನು ಹೊರಗಡೆ ತರುವೆನು. ನಿನ್ನ ಹೃದಯದಲ್ಲಿ, ಮನಸ್ಸಿನಲ್ಲಿ, ನಿನ್ನ ಜೀವನದಲ್ಲಿ ನೀನು ನಡೆಸುತ್ತಾ ಇರುವ ಹಲ್ಲೆಲೂಯ ನೀತಿವಂತಿಕೆಯನ್ನು ನಾನು ಜಗತ್ತು ನೋಡುವಂತೆ ನಾನು ಮಾಡುವೆನು. ಆದ ಕಾರಣ ನಿನ್ನ ಚಿಂತೆ, ಭಾರ, ಕಷ್ಟ, ಅನಿಸಿಕೆ, ನೋವು, ನಿನ್ನ ಟೆನ್ಷನ್, ನಿನ್ನ ಇರಿಟೇಷನ್ ಎಲ್ಲವನ್ನ ದೇವರ ಮೇಲೆ ಹಾಕಿಬಿಡು ಎಂಬುದಾಗಿ. ಹಲ್ಲೆಲೂಯ. 1ನೇ ವಾಕ್ಯ ಹೇಳುತ್ತಾ ಇದೆ, ಕೆಟ್ಟವರು ಅಥವಾ ಕೆಟ್ಟ ನಡತೆ ಉಳ್ಳವರನ್ನು ನೋಡಿ ಉರಿಗೊಳ್ಳಬೇಡ. ಚಿಂತೆಯನ್ನು ದೇವರ ಮೇಲೆ ಹಾಕಿ ಬಿಡಬೇಕು. ಯಾವುದರಿಂದ ನಮಗೆ ಚಿಂತೆ ಬರುತ್ತದೋ ನೋಡಿ, ಕೆಟ್ಟತನವನ್ನು ನೋಡುವಾಗ ನಮಗೆ ಉರಿ ಬರುತ್ತದೆ, ಅಥವಾ ಕೋಪ ಅಥವಾ ಬೇಸರ ಆಗುತ್ತದೆ. ಯಾಕೆ ಈ ರೀತಿಯಾಗಿ, ನಾನು ಎಷ್ಟು ಒಳ್ಳೆಯವನಾಗಿದ್ದರೂ ನನಗೆ ಯಾಕೆ ಈ ಕಷ್ಟ? ಆದ್ದರಿಂದ ಕೆಟ್ಟ ನಡತೆ ಉಳ್ಳವರನ್ನ ನೋಡಿ, ವಿರೋಧಿಗಳನ್ನು ನೋಡಿ ನಮಗೆ ಉರಿಗೊಳ್ಳಬೇಡ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ದೇವರು ನಿನ್ನ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ. ಮಾತ್ರವಲ್ಲದೆ ನೋಡಿ, 10ನೇ ವಾಕ್ಯ ಹೇಳುತ್ತಾ ಇದೆ, ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು. ಸ್ವಲ್ಪ ಕಾಲದೊಳಗಡೆ ದುಷ್ಟನು ಕಾಣಿಸದೆ ಹೋಗುವನು. ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದಿಲ್ಲ. ಕೆಟ್ಟ ನಡತೆ ಉಳ್ಳವರು, ದುಷ್ಟರನ್ನು ನೋಡಿ ನಾವು ಉರಿಗೊಂಡು ನಾವು ಚಿಂತೆ, ಬಾಧೆ ಪಡುತ್ತಾ ಇರುತ್ತೇವೆ. ನಮ್ಮ ಪರಿಶುದ್ಧತೆ, ನಮ್ಮ ನೀತಿವಂತಿಕೆಯನ್ನು ನಾವು ಬಿಟ್ಟು ಬಿಡುತ್ತೇವೆ, ಕಳೆದುಕೊಳ್ಳುತ್ತೇವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ನೀನು ನನ್ನನ್ನು ನಂಬಿ ನನ್ನ ಮೇಲೆ ಭಾರ ಹಾಕಿ ನೀನು ನಿಶ್ಚಿಂತನಾಗಿರು. ನೀನು ಉರಿಗೊಳ್ಳಬೇಡ, ನೀನು ಏನೂ ನಿನ್ನ ಕೈಯಲ್ಲಿ ತಕ್ಕೊಳ್ಳಬೇಡ. ದುಷ್ಟನು, ಕೆಟ್ಟ ನಡತೆಯುಳ್ಳವನು ಸ್ವಲ್ಪ ಕಾಲದಲ್ಲಿ ಮರೆಯಾಗಿ ಹೋಗುವನು. ಅವನನ್ನು ನೀನು ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದಿಲ್ಲ. ದ ಪ್ರಾಬ್ಲಮ್ಸ್ ದಟ್ ಯು ಆರ್ ಫೇಸಿಂಗ್, ಯು ವಿಲ್ ಸೀಕ್ ದೆಮ್ ಆ್ಯಂಡ್ ಯು ವಿಲ್ ನಾಟ್ ಫೈಂಡ್ ದೆಮ್. ನಿನ್ನ ಶತ್ರುಗಳನ್ನ ನೀನು ಹುಡುಕಿದರೂ ಅವರು ಸಿಗುವುದಿಲ್ಲ, ಆ ಸ್ಥಳದಲ್ಲಿ ಅವರಲ್ಲಿ ಇರುವುದೇ ಇಲ್ಲ ಎಂಬುದಾಗಿ ದೇವರು ಇವತ್ತು ಭರವಸೆ ಕೊಡುತ್ತಾ ಇದ್ದಾರೆ. ನಿಮ್ಮನ್ನೇ ನೋಡಿ ಮಾತನಾಡುತ್ತಾ ಇದ್ದಾರೆ. ಉರಿಗೊಳ್ಳುವುದು ಬೇಡ. ಡು ನಾಟ್ ಫ್ರೆಟ್. ಹಲ್ಲೆಲೂಯಾ. ಡು ನಾಟ್ ಗೆಟ್ ಆ್ಯಂಗ್ರಿ. ಅದನ್ನು ನೋಡಿ ನಾವು ಬೇಸರ ಆಗುವುದು ಬೇಡ, ಮನಗುಂದಿ ಹೋಗುವುದು ಬೇಡ, ನಮ್ಮ ಒಳ್ಳೆತನವನ್ನು ಬಿಡುವುದು ಬೇಡ, ದೇವರನ್ನು ಬಿಡುವುದು ಬೇಡ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ಈ ಶಕ್ತಿ ನಮಗೆ ಕೊಡು. ಈ ದಿನದಲ್ಲಿ ಈ ಶಕ್ತಿ ನಮಗೆ ಕೊಡು. ಪ್ರತಿದಿನ ಈ ಶಕ್ತಿ ನಮಗೆ ಕೊಡು. ಈ ವಾರವೆಲ್ಲ ನಮಗೆ ಕೊಡು ಸ್ವಾಮಿ. ಉರಿಗೊಳ್ಳದೆ ನಿಶ್ಚಿಂತರಾಗಿ ನಮ್ಮ ಭೂಯಾತ್ರೆಯ ಚಿಂತೆ ನಿನ್ನ ಮೇಲೆ ಹಾಕಿಬಿಟ್ಟು ನಿಶ್ಚಿಂತರಾಗಿ ಎಸಪ್ಪ ನಿನ್ನ ಮೇಲೆ ಒರಗಿಕೊಂಡು ನಾವು ನಿನ್ನ ಮೇಲೆ ಅಪ್ಪ ನಿನ್ನ ಕೈ ಹಿಡಿದುಕೊಂಡು ನಾವು ನಡೆಯುವಂತೆ ನಮಗೆ ಸಹಾಯ ಮಾಡಪ್ಪ. ಅಯ್ಯ, ನಮ್ಮ ಜೀವನವು ಅಪ್ಪ ಸಾರ್ಥಕವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಸ್ನೇಹಿತರೆ, ದೇವರು ಹೇಳಿದ್ದನ್ನು ಕೇಳೋಣ, ದೇವರ ಆಲೋಚನೆಯ ಪ್ರಕಾರ ನಡೆಯೋಣ. ದೇವರು ನಮ್ಮನ್ನು ನಡೆಸುತ್ತಾರೆ, ನಮ್ಮನ್ನು ವಹಿಸುತ್ತಾರೆ, ನಮ್ಮ ಜೀವನವನ್ನು ಸಾಗಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.